ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ದಾಬಸ್ಪೇಟೆ ಸಮೀಪದ ಅಗಳಕುಪ್ಪೆ ಗ್ರಾಮ ಪಂಚಾಯಿತಿಯಲ್ಲಿ ನೂತನ ಅಧ್ಯಕ್ಷರ ಆಯ್ಕೆ ನಡೆಯಿತು. ನೂತನ ಅಧ್ಯಕ್ಷರಾಗಿ ಟಿಪಿ ಸುಜಾತಾ ನಾಗರಾಜ್ ಅವಿರೋಧವಾಗಿ ಆಯ್ಕೆಯಾದರು. ಕಡಿಮೆ ಸಮಯದಲ್ಲಿ ಗ್ರಾಮ ಪಂಚಾಯಿತಿ ಹಾಗೂ ಮಹಿಳೆಯರ ಅಭಿವೃದ್ಧಿಗಾಗಿ ಶ್ರಮಿಸುವೆ ಹಾಗೂ ನನ್ನನ್ನು ಅವಿರೋಧ ಆಯ್ಕೆ ಮಾಡಿದ್ದಕ್ಕೆ ಗ್ರಾಮ ಪಂಚಾಯಿತಿಯ ಸದಸ್ಯರಿಗೆ, ಶಾಸಕರಿಗೆ ಹಾಗೂ ಮುಖಂಡರಿಗೆ ಧನ್ಯವಾದಗಳನ್ನು ತಿಳಿಸಿದ್ದೇನೆ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ಸುಜಾತಾ ನಾಗರಾಜ್, ಉಪಾಧ್ಯಕ್ಷರಾದ ಜಿ ಲಕ್ಷ್ಮೀದೇವಿ, ಕಾಂಗ್ರೆಸ್ ಮುಖಂಡರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಗೋವಿಂದ ರಾಜು ಹಾಗೂ ಸರ್ವ ಸದಸ್ಯರುಗಳು ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ಯಾರಿಗೆಲ್ಲ ಅಭಿನಂದನೆ ಸಲ್ಲಿಸ್ತೀರಾ ಮೇಡಮ್? ನಾವು ನಕ್ಕೂರು ಸೆಕೆಂಡ್ ವಾರ್ಡ್ನಿಂದ ಬಂದಿರೋದು ಸುಜಾತಾ ನಾಗರಾಜ್ ಅಂತ. ಕಾಂಗ್ರೆಸ್ ಬೆಂಬಲ ಸರ್ಕಾರದಿಂದ ಅಧ್ಯಕ್ಷರಾಗಿದ್ದೀವಿ. ಅಧ್ಯಕ್ಷತೆಯಿಂದ MLA ಶ್ರೀನಿವಾಸ ಮೂರ್ತಿಯವರ ಅಧ್ಯಕ್ಷತೆಯಿಂದ ಅಧ್ಯಕ್ಷರಾಗಿದ್ದೀವಿ ಹಾಗೂ ನಮ್ಮ ಎಲ್ಲ ಸದಸ್ಯರ ಬೆಂಬಲದಿಂದ ಸಹಕಾರದಿಂದ ಇವತ್ತು ಅಧ್ಯಕ್ಷ ಸ್ಥಾನದಲ್ಲಿ ಇದ್ದೀವಿ. ಎಷ್ಟು ಸಮಯ ಇರುತ್ತೋ ಅಷ್ಟು ಸಮಯ ನಮ್ಮ ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ನಮ್ಮ ಕೈಲಾಗಿದ್ದು ಮಾಡಿಕೊಡ್ತೀವಿ. ಮೇಡಮ್, ಅವಿರೋಧ ಆಯ್ಕೆ ಎಷ್ಟು ಜನ ಸದಸ್ಯರಿಂದ? 19 ಜನ ಸದಸ್ಯರು. 15 MLA ಶ್ರೀನಿವಾಸ ಅವರು, ಆಮೇಲೆ ಗೋವಿಂದಣ್ಣವರು, ನಮ್ಮ ಪಂಚಾಯತಿ ಮೆಂಬರ್ ಎಲ್ಲ ಸದಸ್ಯರುಗಳು. ಮೇಡಮ್, ಅದು ಹೆಣ್ಮಕ್ಳಿಗೆ ಏನೇ ಅಭಿವೃದ್ಧಿ ಅದು ಬಂದರೂ ಮಾಡಿಕೊಡ್ತೀವಿ. ನನ್ನ ಹೆಸರು ಕಲಿಮುಲ್ಲ, ಮಾಜಿ ಸದಸ್ಯರು. ಇಲ್ಲಿ ನಮ್ಮ ಅಗಳಕುಪ್ಪೆ ಪಂಚಾಯಿತಿ 1994ರಿಂದನೂ ಬಸವೇಶ್ವರ ಕಾಲದಿಂದನೂ ಸಹ ಇವತ್ತರೆಗೂ ಕಾಂಗ್ರೆಸ್ ಪಂಚಾಯಿತಿಯಾಗಿ ಉಳ್ಕೊಂಡ್ಬಂದಿದೆ. ಇದಕ್ಕೆಲ್ಲ ಸಹಕಾರ ಏನಂದರೆ, ನಾಯಕತ್ವ ಗುಣ ಯಾರಿಗಿರುತ್ತೆ ಆ ಪಂಚಾಯತಿಗೆ ಮಾತ್ರ ಈ ಮಟ್ಟಕ್ಕೆ ಬೆಳೆಸ್ಕೊಂಡು ಹೋಗೋಕ್ಕೆ ಸಾಧ್ಯ. ಅದು ಆ ಗೋವಿಂದಣ್ಣವ್ರ ಕಡೆಯಿಂದ ಆಗಿದೆ. ನಮ್ಮೆಲ್ಲ ಪಂಚಾಯತಿ ವ್ಯಾಪ್ತಿಯಲ್ಲೂ ಎಲ್ಲ ಗ್ರಾಮಗಳಿಗೂ ಸಹ ಶಾಸಕರ ಅನುದಾನ ಆಗಿರ್ಬೋದು, ZP ಆಗಿರ್ಬೋದು, TP ಅನುದಾನ ಆಗಿರ್ಬೋದು, ಯಾವುದೇ ಅನುದಾನದಿಂದ ತಂದು ಎಲ್ಲ ಗ್ರಾಮಗಳಿಗೂ ಸಹ ಸಮನಾಗಿ ಕೆಲಸ ಕಾರ್ಯಗಳು ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಇದು ಇವತ್ತು 5 ವರ್ಷನೂ ಸತತವಾಗಿ ಎಲ್ಲನೂ ಅಧ್ಯಕ್ಷರು ಅವಿರೋಧ ಆಗಬೇಕಾದ ಸುಲಭದ ವಿಚಾರ ಅಲ್ಲ. ನಮ್ಮ ತಾಲೂಕಲ್ಲಿ ಈ ನಮ್ಮ ಪಂಚಾಯತಿ ಮಾದರಿ ಅಂತ ಹೇಳ್ಬಿಟ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್. ಅಭಿನಂದನೆಗಳು ಸಲ್ಲಿಸ್ತೀನಿ. ನಮ್ಮ ಪಂಚಾಯಿತಿ ಅವಿರೋಧವಾಗಿಯೇ ಆಯ್ಕೆಯಾಗಿ ಬಂದಿದೆ. 5 ವರ್ಷದಲ್ಲಿ ವಿರೋಧ ಯಾವುದೂ ಇಲ್ಲವೇ ಇಲ್ಲ. ಅವಿರೋಧವಾಗಿ ಎಲ್ಲ ಆಯ್ಕೆ ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಎಲ್ಲರೂ ತಮ್ಮ ಏನು ಟರ್ಮಲ್ಲಿ ಅವ್ರಿಗೆ ಏನು ಅವ್ರ ಕೈಯಲ್ಲಿ ಸಾಧ್ಯನೋ ಅಷ್ಟನ್ನು ಪಂಚಾಯತಿಗೆ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಜನತೆಗೂ ಒಳ್ಳೆಯದಾಗಿದೆ. ಎಲ್ಲ ಕಾರ್ಯಗಳಲ್ಲೂ ಅವರು ಸಹಕಾರ ನೀಡಿ ನಮ್ಮ MLA ಶ್ರೀನಿವಾಸ ಅವ್ರ ಕಡೆ ತುಂಬ ಸಪೋರ್ಟ್ ಮಾಡ್ತಾ ಇದೆ. ಮತ್ತು ಗೋವಿಂದರಾಜ್ ಅವರು ಮಟ್ಟದಲ್ಲಿ ಒಬ್ಬ ಕಾಂಗ್ರೆಸ್ ಲೀಡರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಾವು ಅವ್ರ ಸೇವೆನೆಲ್ಲ ಸದುಪಯೋಗಪಡಿಸ್ಕೊಂಡು ಜನತೆಗೆ ನಮ್ಮ ಕೈಲಾಗಿದ್ದು ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಕೊಂಡೇ ಬಂದಿದ್ದೀವಿ. ಮುಂದೆ ಮಾಡ್ತಾನೆ ಇರ್ತೀವಿ. ಇದು ನಮ್ಮ ವರದಿ ಹನುಮಂತರಾಜು, ವಿಸ್ಮಯ ನ್ಯೂಸ್ ಕನ್ನಡ, ದಾಬಸ್ಪೇಟೆ.